ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಓಹ್, ಬಂದ್ರಾ? ಆಗ್ಲೇ ಬಂದೆ. ಹಾಗಿದ್ರೆ ಎಲ್ಲ ಕೇಳಿಸ್ಕೊಂಡ್ರಿ ಅನ್ಸುತ್ತೆ. ಎಲ್ಲ ಕೇಳಿಸ್ಕೊಂಡೆ. ಅಮ್ಮನ ಹತ್ರ ಆ ರೀತಿನ ಮಾತಾಡೋದು? ಅವ್ರ ಹತ್ರ ಹೀಗೆಲ್ಲ ಮಾತಾಡೋ ಮೊದಲು ನನ್ಗೆ ಹೇಳ್ಬೇಕು ತಾನೆ. ಇದೇನ ಸಂಸ್ಕಾರ ನಿಂದು? ಯಾರಿದೆಲ್ಲ ನಿಂಗೆ ತಲೆಗೆ ಹಾಕಿದ್ದು? ಮೊದಲು ಹೋಗಿ ಅಮ್ಮನ ಹತ್ರ ಕ್ಷಮೆ ಕೇಳು. ನೀವ್ ಈ ರೀತಿ ಹೇಳ್ತೀರಾ ಅಂತಾನೆ ನಾನೇ ಅವ್ರ ಹತ್ರ ನನ್ ಮನ್ಸಲ್ಲಿರೋದನ್ನ ಹೇಳಿದ್ದು. ಈ ಬೆಂಕಿ ಕಿಡಿ ಯಾವ ಕಡೆಯಿಂದ ಬಂತು ಅಂತ ನಂಗೆ ಅರ್ಥ ಆಗ್ತಿಲ್ಲ. ಅದನ್ನ ಹಚ್ಚಿದ್ದು ನಿಮ್ ತಾಯಿನೇ. ಅಮ್ಮನ ಬಗ್ಗೆ ಮಾತಾಡ್ಬೇಡ. ಅವ್ರೇನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವ್ರೀಗ ಮೊದ್ಲಿನ ಅತ್ತೆ ಅಲ್ಲ. ನಿನ್ಗೂ ಒಂದು ಕ್ರೂರ ಮುಖ ಇದೆ ಅಂತ ಇವತ್ತೇ ಗೊತ್ತಾಗಿದ್ದು. ಹದ್ದು ಮೀರಿ ವರ್ತಿಸ್ತಾ ಇದೆ ಕಮಲ. ಏನಾಗಿದೆ ನಿನ್ಗೆ? ಯಾರ್ಗೇನಾಗಿದೆ, ಯಾರ್ ಒಳ್ಳೆಯವರು ಯಾರ್ ಕೆಟ್ಟವರು ಅಂತ ತೀರ್ಮಾನ ಮಾಡೋಕೆ ನಾನ್ ನಿಂತಿಲ್ಲ. ನನಗೆ ನನ್ ಗಂಡ ಮುಖ್ಯ, ಹುಟ್ತಾ ಇರೋ ನನ್ ಮಗು ಮುಖ್ಯ, ನಮ್ಮ ಭವಿಷ್ಯ ಮುಖ್ಯ. ಆ ಭವಿಷ್ಯಕ್ಕೋಸ್ಕರನೇ ನಾನು ಇಷ್ಟೆಲ್ಲ ಮಾತಾಡ್ತಾ ಇರೋದು. ಈಗ ನಿನ್ ಭವಿಷ್ಯಕ್ಕೆ ಏನ್ ಸಮಸ್ಯೆ ಆಗಿದೆ? ಈ ಮನೇಲೇ ಇದ್ರೆ ನಮಗ್ ಭವಿಷ್ಯ ಇಲ್ಲ ಅಂತ ಅರ್ಥ ಆಗಿದೆ. ನಾವು ಬೇರೆ ಆಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ತಲೆ ಕೆಟ್ಟಿದೆ ನಿನ್ಗೆ? ಇಷ್ಟೇ ದಿನ ಕೆಟ್ಟಿತ್ತು, ಹೀಗ್ ಸರಿ ಮಾಡ್ಕೊಳ್ತಾ ಇದ್ದೀನಿ. ಯಾವ್ದ್ ಸರಿ ಯಾವ್ದ್ ತಪ್ಪು ಅಂತ ಯೋಚನೆ ಮಾಡಿ ನಿರ್ಧಾರಕ್ಕೆ ಬಂದಿದ್ದೀನಿ. ನಾವಿವತ್ತು ಏನಿದೀವಿ ಅನ್ನೋದಕ್ಕಿಂತ ನಾಳೆ ನಮ್ ಭವಿಷ್ಯ ಏನು ಅನ್ನೋದು ಮುಖ್ಯ. ನೀನ್ ಹೇಳಿದ ತಕ್ಷಣ ಬೇರೆ ಮನೆ ಮಾಡಕ್ಕಾಗಲ್ಲ. ನೀನ್ ಮಾತಾಡಿದ್ದು ಸರಿ ಇಲ್ಲ. ಮೊದ್ಲು ಹೋಗಿ ಅಮ್ಮನ ಹತ್ರ ಕ್ಷಮೆ ಕೇಳು. ಗೊತ್ತು ರೀ, ನಿಮ್ಗೆ ಈ ಮನೆ ಮೇಲೆ ಇರೋ ವ್ಯಾಮೋಹ ಏನು ಅಂತ ಗೊತ್ತು. ಹಾಗಂತ ನನಗ್ ಯಾರ ಮೇಲೂ ಪ್ರೀತಿ ಇಲ್ಲ ಅಂತ ಅನ್ಕೊಂಬೇಡಿ. ನಾವಿಲ್ಲಿ ಜೀವನ ಪೂರ್ತಿ ದುಡಿದ್ರು ನಿಮ್ ತಂದೆ ಮಾಡಿರೋ ಸಾಲನ ತೀರಿಸ್ತಾ ಕೂತಿರ್ಬೇಕು. ಅವ್ರೇನೋ ಒಳ್ಳೆ ಹೆಸರು ತಗೊಳಕ್ಕೆ ಸಾಲ ಮಾಡಿದ್ರು, ಅದನ್ನ ನಾವ್ ತೀರಿಸ್ಬೇಕಾ? ಬದುಕಿದ್ರೆ ನೆಮ್ಮದಿಯಾಗಿ ಬದುಕ್ಬೇಕು, ಇಲ್ಲ ಪ್ರಾಣ ಕಳ್ಕೊಂಡ್ ಸಾಯ್ಬೇಕು. ಕಮಲ, ಏನ್ ಮಾತಾಡ್ತಿದ್ಯಾ ನೀನು? ಏನೇ ಆಗಿದೆ ನಿನ್ಗೆ? ಅರಿವಾಗಿದೆ, ಮುಂದೆ ನಮ್ ಭವಿಷ್ಯ ಏನು ಅಂತ ಅರಿವಾಗಿದೆ. ನಾವು ಬೇರೆ ಆಗ್ಲೇಬೇಕು. ಯೋಚನೆ ಮಾಡಿ, ನಿಮ್ಗೆ ಹೆಂಡತಿ ಮುಖ್ಯನಾ ಅಮ್ಮ ಮುಖ್ಯನಾ ಅಂತ? ನಿಮ್ಗೆ ಅವರೇ ಮುಖ್ಯ ಆದ್ರೆ ನಾನ್ ಪ್ರಾಣ ಕಳ್ಕೊಂಡ್ ಸಾಯೋದು ಖಚಿತ. ನೀವ್ ನನ್ ಜೊತೆಗಿದ್ರೆ ನಮ್ ಬದುಕು, ಇಲ್ಲ ಅಂದ್ರೆ ನನ್ ಸಾವು.